ಒಂದು ರಗಡ್ ಲುಕ್ಕಿಗೋಸ್ಕರ ಒಂದು ಪ್ರೋಮೆನ್ ಮಾರ್ಕ್ 2 ಅಥವಾ ಟೈಪ್ 2 ಬಂಪರ್ ಹಾಕಿದೀವಿ. ಸೊ ಇದು ಕಂಪ್ಲೀಟ್ ಚೇಂಜ್ ಮಾಡಿ ಇದರಲ್ಲೂ ಕೂಡ ಇಲ್ಯುಮಿನೇಟೆಡ್ ಲೈಟ್ ಬರುತ್ತೆ. ಒರಿಜಿನಲ್ ಪ್ರೋಮೆನ್ ಡೋರ್ ಇಂಜಸ್ ಹಾಕಿವಿ. ಲುಕ್ ನೋಡ್ತಿರ್ಬೋದು ಇಂಟೀರಿಯರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಸೊ ಹಿಂದ್ಗಡೆಯಿಂದ ಎಷ್ಟು ಲುಕ್ ಕಾಣಿಸ್ತಾ ಇದೆ ನೋಡ್ತಿರ್ಬೋದು ನೀವೇ. ತುಂಬಾನೇ ಈಸಿ ಆಗುತ್ತೆ, ಯಾಕಂತ ಹೇಳಿದ್ರೆ ಗ್ರಾಬ್ ಹ್ಯಾಂಡಲ್ ಇರೋದಿಲ್ಲ ತಾರಲ್ಲಿ. ತಾರ್ ಅಂತ ಒಂದು ಬ್ಯಾಡ್ಜಿಂಗ್ ಹಾಕಿವಿ. GFX ಲೈಫ್ ಲಾಂಗ್ ಮ್ಯಾಟ್ಸ್ ಹಾಕಿವಿ. ಯಾಕಂತ ಹೇಳಿದ್ರೆ ಆಫ್ ರೋಡಿಂಗ್ ವ್ರಾಂಗ್ಲರ್ ಅಲ್ಲಿರುವಂತ ಹೆಡ್ಲೈಟ್ ಹಾಕಿ ಇದರಲ್ಲಿ ಇಂಡಿಕೇಟರ್ ಮತ್ತೆ DRL ಬರುತ್ತೆ. ಹಾಗೆ ಫ್ರಂಟ್ ಅಲ್ಲಿ ಕೂಡ ನೋಡ್ತಿರ್ಬೋದು ಹೀಟ್ ರಿಜೆಕ್ಷನ್ ಒಂದು ಗಾರ್ವೇರ್ ಸನ್ಫಿಲ್ ಕೂಡ ಫಿಟ್ಮೆಂಟ್ ಮಾಡಿವಿ. ಶಾಕಲ್ಸ್ ಕೂಡ ಪ್ರೋಮ್ಯಾನ್ ಹಾಕಿದೀವಿ. ಒಂದು ಇಂಟೀರಿಯರ್ ಕಂಪ್ಲೀಟ್ ಡೀಟೇಲಿಂಗ್ ಕೂಡ ಮಾಡಿದೀವಿ ಅಂತ ಹೇಳ್ಬೋದು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕಾರ್ಸ್ ವರ್ಲ್ಡ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ಯಾಕಪ್ಪ ವಿಡಿಯೋ ಮಾಡ್ತಿರ್ಲಿಲ್ಲ ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ಸೊ ಸ್ವಲ್ಪ ಪ್ರಾಬ್ಲಮ್ಸ್ ಇರೋದ್ರಿಂದ ಸ್ವಲ್ಪ ವಿಡಿಯೋಸ್ ತುಂಬಾನೇ ಡೌನ್ ಆಗಿತ್ತು. ಇನ್ಮೇಲೆ ರೆಗ್ಯುಲರ್ ಆಗಿ ವೀಕ್ಲಿ ಥ್ರೈಸ್ ಆರ್ ಟ್ವೈಸ್ ವಿಡಿಯೋಸ್ ಬರ್ತಾನೆ ಇರುತ್ತೆ ಅಂತ ಹೇಳ್ಬೋದು, ಕಾರ್ ರಿಲೇಟೆಡ್ ಮತ್ತೆ ಎಲ್ಲಾದ್ರ ಬಗ್ಗೆ. ಹಾಗೆ ನೋಡ್ತಿರ್ಬೋದು ಯಾವ್ದಪ್ಪ ಒಂದು ತಾರ್ ಫುಲ್ ಮಾಡಿಫೈ ಮಾಡಿಸಿ ವಿಡಿಯೋ ಮಾಡ್ತಾ ಇದೆಯಲ್ಲ ಅಂತ ತುಂಬ ಜನ ಕೇಳ್ತಿರ್ಬೋದು. ಸೊ ಇದು ನಮ್ಮ ಟ್ಯಾಗ್ 99 ಕಾರ್ ಆಕ್ಸೆಸರಿ ಶಾಪಲ್ಲಿ ಕಂಪ್ಲೀಟ್ ಮಾಡಿಫೈ ಮಾಡಿರೋದು ಅಂತ ಹೇಳ್ಬೋದು. ಸೊ ಈ ಕಸ್ಟಮರ್ ಬಂದ್ಬಿಟ್ಟು ಶಿವಮೊಗ್ಗದಿಂದ ಬಂದಿದ್ದು, ನಮ್ಮಲ್ಲೇ ಮಾಡಿಫೈ ಮಾಡಿಸ್ಬೇಕು ಅಂತ. ಜೊತೆಗೆ ಇವರು 3 ತಿಂಗಳಿಂದ ಈ ಕಾರಿಗೆ ಏನೇನು ಹಾಕ್ಸ್ಬೇಕು, ಏನೇನು ಬೇಡ, ಹೊಸ ಟ್ರೆಂಡಿಂಗ್ ಏನೇನು ಮೆಟೀರಿಯಲ್ಸ್ ಬಂದಿದೆ, ಆಕ್ಸರೀಸ್ ಬಂದಿದೆ, ಸೊ ಇದೆಲ್ಲ ಒಂದು ಸ್ಟೋರ್ ಮಾಡ್ಕೊಂಡು ನಮ್ಮಲ್ಲಿ ಬಂದು ಸರ್ ಇದೇ ಥರ ಬೇಕು ನನಗೆ, ಇದು ಆ್ಯಸ್ ಇಟ್ ಈಸ್ ಬೇಕು ಅಂತ ಕೇಳ್ಕೊಂಡ್ರು. ಸೊ ಅವರಿಗೆ ಆ್ಯಸ್ ಇಟ್ ಈಸ್ ಒಂದು ಪಿನ್ ಪಾಯಿಂಟ್ ಚೇಂಜ್ ಇಲ್ದಲೆ ಆ್ಯಸ್ ಇಟ್ ಈಸ್ ಮಾಡಿಫೈ ಮಾಡಿವಿ ಅಂತ ಹೇಳ್ಬೋದು. ಸೊ ಈ ಕಾರಲ್ಲಿ ಏನೇನು ಆಕ್ಸರೀಸ್ ಹಾಕಿವಿ ಎಲ್ಲ ರೀಸೆಂಟ್ಲಿ ಲಾಂಚ್ ಆಗಿರುವಂಥ ಒಂದು ಆಕ್ಸರೀಸ್ ಅಂತ ಹೇಳ್ಬೋದು. ಸೊ ಕಂಪ್ಲೀಟ್ ಮಾಡಿಫೈ ಮಾಡಿವಿ ತಾರಿಗೆ ಅಂತ ಹೇಳ್ಬೋದು. ಸೊ ಮೇಯ್ನಾಗಿ ಏನು ಚೇಂಜಸ್ ಮಾಡಿವಿ ಅಂತ ಹೇಳಿದರೆ, ಸೊ ನೋಡ್ತಿರ್ಬೋದು ಫ್ರಂಟ್ ಒಂದು ರಗಡ್ ಲುಕ್ಕಿಗೋಸ್ಕರ ಒಂದು ಪ್ರೋಮೆನ್ ಮಾರ್ಕ್ 2 ಅಥವಾ ಟೈಪ್ 2 ಬಂಪರ್ ಹಾಕಿದ್ದೀವಿ. ಕಂಪ್ಲೀಟ್ ಮೆಟಲ್ ಬಂಪರ್ ಅಂತ ಹೇಳ್ಬೋದು. ಸೊ ನೋಡ್ತಿರ್ಬೋದು ಇದ್ರ ಜೊತೆಗೆ ರೇಡಿಯೇಟರ್ ಗಾರ್ಡ್ ಬರುತ್ತೆ. ವಿಂಚ್ ಪ್ಲೇಟ್ ಅಂತ ಹೇಳಿದರೆ ಇವಾಗ ಹಗ್ಗ ಕಟ್ ಹೇಳಿತಾರಲ್ಲ ಅದ್ರ ಪ್ಲೇಟ್ ಕೂಡ ಇದೆ. ಸೊ ಇದು ರೋಲ್ ಬಾರ್ ಕೂಡ ಇದೆ ಅಂತ ಹೇಳ್ಬೋದು. ಕಂಪ್ಲೀಟ್ ಮೆಟಲ್ ಬಂಪರ್ಸು ಜೊತೆಗೆ ಒಂದು ಲುಕ್ಕಿಗೋಸ್ಕರ ಮತ್ತು ಒಂದು ಟೋಯಿಂಗೋಸ್ಕರ ಶಾಕಲ್ಸ್ ಕೂಡ ಪ್ರೋಮ್ಯಾನ್ ಹಾಕಿದ್ದೀವಿ. ಜೊತೆಗೆ 3-in-1 ಫಾಗ್ ಲೈಟ್ ಜೊತೆಗೆ ಹೈ ಬೀಮ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ನೋಡ್ತಿರ್ಬೋದು ಮ್ಯಾಟ್ರಿಕ್ಸ್ ಇಂಡಿಕೇಟರ್ DRL ಜೊತೆಗೆ ಇಂಡಿಕೇಟರ್ ಕೂಡ ಬರುತ್ತೆ. ಹಾಗೆ ನೋಡ್ತಿರ್ಬೋದು ಒರಿಜಿನಲ್ ಜೀಪ್ ವ್ರಾಂಗ್ಲರ್ ಅಲ್ಲಿರುವಂಥ ಹೆಡ್ಲೈಟ್ ಹಾಕಿ ಇದರಲ್ಲಿ ಇಂಡಿಕೇಟರ್ ಮತ್ತು DRL ಬರುತ್ತೆ. ಲುಕ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂಥೇಳಿ. ಅದೇ ರೀತಿ ಕಸ್ಟಮರ್ ಸರ್ ನನಗೆ ಹೊಸ ಜೀಪ್ ವ್ರಾಂಗ್ಲರ್ ಲಾಂಚ್ ಆಗಿದೆಯಲ್ಲ ಅದೇ ಥರ ಗ್ರಿಲ್ ಬೇಕು ಅಂತ ಹೇಳಿದ್ರು. ಕಂಪ್ಲೀಟ್ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಗ್ರಿಲ್ ತಂದು ನೋಡ್ತಿರ್ಬೋದು ಎಷ್ಟು ಸ್ಲೀಕ್ ಆ್ಯಂಡ್ ಯೂನಿಕ್ ಡಿಸೈನ್ ಇದೆ ಅಂತ ಹೇಳ್ಬೋದು. ಅದೇ ರೀತಿ ಯಾರೂ ಕೂಡ ತಾರಲ್ಲಿ ಈ ಥರ ಫಿಟ್ಮೆಂಟ್ ಮಾಡಿರಲಿಲ್ಲ. ಫಸ್ಟ್ ಟೈಮ್ ನಮ್ಮ ಕಾರ್ ಆಕ್ಸೆಸರಿ ಶಾಪಲ್ಲಿ ಇದನ್ನು ಫಿಟ್ಮೆಂಟ್ ಮಾಡಿರೋದು. ಸೊ ಇದು ಬಾನೆಟ್ ಸ್ಕೂಪ್ ಲೈಟ್ ಅಂತ ಹೇಳ್ಬೋದು. ಸೊ ಇದು DRL ಕೂಡ ವರ್ಕ್ ಆಗುತ್ತೆ, ಇಂಡಿಕೇಟರ್ ಆಗಿ ಕೂಡ ವರ್ಕ್ ಆಗುತ್ತೆ. ಎಷ್ಟು ಲುಕ್ಕಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಫ್ರಂಟ್ ವ್ಯೂ ನೋಡ್ತಿರ್ಬೋದು ವೆಹಿಕಲ್ದು ಯಾವ ಥರ ಇದೆ ಅಂತೇಳಿ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಹಾಗೆ ಸೈಡಲ್ಲಿ ನೋಡ್ತಿರ್ಬೋದು ಒರಿಜಿನಲ್ ಪ್ರೋಮ್ಯಾನ್ ಡೋರ್ ಇಂಜಸ್ ಹಾಕಿವಿ. ಯಾಕೆ ಇದನ್ನು ರೆಫರ್ ಮಾಡ್ತೀವಿ ಅಂತ ಹೇಳಿದರೆ ಬಿಲ್ಡ್ ಕ್ವಾಲಿಟಿನೂ ಚೆನ್ನಾಗಿದೆ, ಅದೇ ರೀತಿ ಬಾಳಿಕೆನೂ ಬರುತ್ತೆ. ಸೊ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಅದೇ ರೀತಿ ನೋಡ್ತಿರ್ಬೋದು ಮಿರರಲ್ಲಿ ತಾರ್ ಅಂತ ಒಂದು ಬ್ಯಾಡ್ಜಿಂಗ್ ಹಾಕಿವಿ. ಇದರಲ್ಲಿ ಮ್ಯಾಟ್ರಿಕ್ಸ್ ಇಂಡಿಕೇಟರ್ ಜೊತೆಗೆ DRL ಕೂಡ ಬರುತ್ತೆ. ಕಂಪ್ಲೀಟ್ ಗ್ಲಾಸಿ ಬ್ಲ್ಯಾಕ್ ಮತ್ತು ಕಾರ್ಬನ್ ಫೈಬರಲ್ಲಿ ಕೂಡ ಬರುತ್ತೆ. ಎಷ್ಟು ಚೆನ್ನಾಗಿದೆ ನೋಡ್ತಿರ್ಬೋದು, ಎಷ್ಟು ಚೆನ್ನಾಗಿ ಮ್ಯಾಟ್ರಿಕ್ಸ್ ಟೈಪ್ ಹೋಗ್ತಾ ಇದೆ ಅಂಥೇಳಿ. ಅದೇ ರೀತಿ ಒಂದು ಡೋರ್ ವೈಸರ್ಸ್ ಕೂಡ ಫಿಟ್ಮೆಂಟ್ ಮಾಡಿದ್ದೀವಿ. ಹಾಗೆ ರೇರಲ್ಲಿ ನೋಡ್ತೀವಿ ಅಂತ ಹೇಳಿದರೆ, ಸೊ ನೋಡ್ತಿರ್ಬೋದು G ವ್ಯಾಗನ್ ಆರ್ ವಿಂಗ್ಸ್ ಲೈಟ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ನಿಮಗೆ ಬ್ರೇಕ್ ಲೈಟ್, ಇಂಡಿಕೇಟರ್ ಮತ್ತು ರಿವರ್ಸ್ ಲೈಟ್ ಕೂಡ ಬರುತ್ತೆ. ಸೊ ಅದ್ರ ಜೊತೆಗೆ ನೋಡ್ತಿರ್ಬೋದು ನ್ಯೂಲಿ ಲಾಂಚ್ ಟೈ ಲ್ಯಾಂಪ್ ಕೂಡ ಹಾಕಿ, ಡಿ ಕಟ್ ಟೈ ಲ್ಯಾಂಪ್ ವಿತ್ ಸೀಕ್ವೆನ್ಷಿಯಲ್ ಇಂಡಿಕೇಟರ್ಸ್ ಅಂತ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ರಾತ್ರಿ ಹೊತ್ತು. ಅದೇ ರೀತಿ ಮ್ಯಾಚ್ ಹೋಗುವಂಥ ಒಂದು ರಿಫ್ಲೆಕ್ಟರ್ ಕೂಡ ಹಾಕಿವಿ. ಇದರಲ್ಲೂ ಕೂಡ ಮ್ಯಾಟ್ರಿಕ್ಸ್ ಟೈಪ್ ಬರುತ್ತೆ ಅಂತ ಹೇಳ್ಬೋದು. ಸೊ ಹಿಂದ್ಗಡೆಯಿಂದ ಎಷ್ಟು ಲುಕ್ಕಾಗಿ ಕಾಣಿಸ್ತಾ ಇದೆ ನೋಡ್ತಿರ್ಬೋದು ನೀವೇ. ಅದೇ ರೀತಿ ಇಂಟೀರಿಯರ್ ಕೂಡ ಸಾಕಷ್ಟು ಮಾಡಿಫಿಕೇಶನ್ ಮಾಡಿವಿ, ಬನ್ನಿ ತೋರಿಸ್ತೀನಿ. ಸೊ ಮೇಯ್ನಾಗಿ ಹೊರಗಡೆ ಯಾವ ಥರ ಮಾಡಿಫಿಕೇಶನ್ ಮಾಡಿದೆ ಅದೇ ರೀತಿ ನನಗೆ ಇಂಟೀರಿಯರ್ ಕೂಡ ಬೇಕು ಅಂತ ಹೇಳಿದ್ರು ಕಸ್ಟಮರ್. ಸೊ ನೋಡ್ತಿರ್ಬೋದು ಕಂಪ್ಲೀಟ್ ಆಂಬಿಯೆಂಟ್ ಲೈಟ್ ಹಾಕಿವಿ, ತಾರಿಗೆ ಬಂದಿರುವಂಥ ರಿಲೇಟೆಡ್ ಆಂಬಿಯೆಂಟ್ ಲೈಟು. ಸೊ ಇದು ಕಂಪ್ಲೀಟ್ ಚೇಂಜ್ ಮಾಡಿ ಇದರಲ್ಲೂ ಕೂಡ ಇಲ್ಯುಮಿನೇಟೆಡ್ ಲೈಟ್ ಬರುತ್ತೆ. ಸೊ ಇದು ಕೂಡ ಡೋರೆಲ್ಲ ಕೂಡ ಹಾಕಿವಿ. ಜೊತೆಗೆ ಇಲ್ಲೂ ಕೂಡ ಒಂದು ಲೈಟ್ ಬರುತ್ತೆ, ಜೊತೆಗೆ ಬಾಟಲ್ ಸ್ಕೂಪ್ ಕೂಡ ಬರುತ್ತೆ. ಹಾಗೆ ಇಂಟೀರಿಯರ್ ಕೂಡ ನೋಡ್ತಿರ್ಬೋದು ಇಲ್ಲಿ ಡ್ಯಾಶ್ ಬೋರ್ಡಲ್ಲಿ ಕೂಡ ಬರುತ್ತೆ. ಲುಕ್ ನೋಡ್ತಿರ್ಬೋದು ಇಂಟೀರಿಯರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ನೈಟ್ ಹೊತ್ತಂತೂ ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಇದರಲ್ಲಿ ನಿಮಗೆ 210 ವೆರೈಟೀಸ್ ಆಫ್ ಕಲರ್ಸ್ ಡಿಸೈನ್ಸ್ ಬರುತ್ತೆ ಈ ಆಂಬಿಯೆಂಟ್ ಲೈಟಲ್ಲಿ ಅಂತ ಹೇಳ್ಬೋದು. ಜೊತೆಗೆ ನೋಡ್ತಿರ್ಬೋದು
ಪ್ರೋಮ್ಯಾನ್ ಒರಿಜಿನಲ್ ಬ್ಲ್ಯಾಕ್ ಆ್ಯಂಡ್ ರೆಡ್ ಗ್ರ್ಯಾಬ್ ಹ್ಯಾಂಡಲ್ ಕೂಡ ಹಾಕಿವಿ. ಸೊ ಒಳಗಡೆ ಹತ್ತಿ ಕುತ್ಕೊಳ್ಳೋಕ್ಕಂತೂ ತುಂಬಾ ಈಸಿ ಆಗುತ್ತೆ, ಯಾಕಂತ ಹೇಳಿದರೆ ಗ್ರ್ಯಾಬ್ ಹ್ಯಾಂಡಲ್ ಇರೋದಿಲ್ಲ ಥಾರಲ್ಲಿ. ಅದೇ ರೀತಿ ನೋಡ್ತಿರ್ಬೋದು ಥಾರ್ ಸ್ಕಫ್ ಪ್ಲೇಟ್ ಫಿಟ್ಮೆಂಟ್ ಮಾಡಿದ್ದೀವಿ. ಜೊತೆಗೆ GFX ಲೈಫ್ ಲಾಂಗ್ ಮ್ಯಾಟ್ಸ್ ಹಾಕಿವಿ. ಯಾಕಂತ ಹೇಳಿದರೆ ಆಫ್ ರೋಡಿಂಗ್ ಈವೆಂಟಲ್ಲೆಲ್ಲ ತುಂಬಾ ಕೆಸರಾಗುತ್ತೆ, 70 ಮ್ಯಾಟ್ಸ್ ಎಲ್ಲ ತುಂಬಾ ಗಲೀಜಾಗುತ್ತೆ ಮತ್ತು ಒದ್ದೆ ಆಗುತ್ತೆ. ಇದಾದರೆ ನಿಮಗೆ ಲೈಫ್ ಲಾಂಗ್ ಮ್ಯಾಟ್ಸು ತುಂಬಾ ಡ್ಯೂರಬಿಲಿಟಿ ಬರುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಇಂಟೀರಿಯರಲ್ಲಿ ಒಂದು ಕಸ್ಟಮರ್ ರಿಕ್ವೈರ್ಮೆಂಟಿಂದ ಒಂದು ಪೊಲೀಸ್ ಲೈಟ್ ಕೂಡ ಫಿಟ್ಮೆಂಟ್ ಮಾಡೀವಿ. ಹಾಗೆ ಫ್ರಂಟಲ್ಲಿ ಕೂಡ ನೋಡ್ತಿರ್ಬೋದು ಹೀಟ್ ರಿಜೆಕ್ಷನ್ ಒಂದು ಗಾರ್ವೇರ್ ಸನ್ಫಿಲ್ ಕೂಡ ಫಿಟ್ಮೆಂಟ್ ಮಾಡೀವಿ. ಇಂಟೀರಿಯರಲ್ಲಿ ಹಾಗೆ ಒಂದು ಆಮ್ರೆಸ್ಟ್ ಫಿಟ್ಮೆಂಟ್ ಮಾಡಿದ್ದೀವಿ. ಜೊತೆಗೆ ಒಂದು ಇಂಟೀರಿಯರ್ ಕಂಪ್ಲೀಟ್ ಡೀಟೇಲಿಂಗ್ ಕೂಡ ಮಾಡಿದ್ದೀವಿ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅದೇ ರೀತಿ ಸ್ಟೇರಿಂಗ್ ವೀಲ್ ಕೂಡ ಅಷ್ಟೇ ಹ್ಯಾಂಡ್ ಸ್ಟಿಚ್ಡ್ ಸ್ಟೇರಿಂಗ್ ವೀಲ್ ಕವರ್ ಕೂಡ ಫಿಟ್ಮೆಂಟ್ ಮಾಡಿದ್ದೀವಿ. ಸುಮಾರು ನಾವು 1 ವರ್ಷದಲ್ಲಿ 1000ಕ್ಕಿಂತ ಹೆಚ್ಚು ಮಹೀಂದ್ರ ಥಾರ್ ಫುಲ್ ಮಾಡಿಫಿಕೇಷನ್ ಮಾಡೀವಿ ಅಂತ ಹೇಳ್ಬೋದು. ಅದೇ ರೀತಿ ನಾವು PPF ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಕಂಪ್ಲೀಟ್ ಎಲ್ಲ ಕಾರ್ ಮಾಡಿಫಿಕೇಷನ್ ಕೂಡ ಮಾಡ್ತೀವಿ. ಸೊ ನಿಮ್ಮಲ್ಲೂ ಕಾರು ಅಥವಾ ಸೆರಾಮಿಕ್ ಕೋಟಿಂಗ್ PPF ಮಾಡಿಸ್ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ. ಸೊ ಕಾಲ್ ಕೂಡ ಎತ್ತಿಲ್ಲ ಅಂದರೆ ಡೈರೆಕ್ಟ್ ಸ್ಟೋರಿಗೆ ವಿಸಿಟ್ ಮಾಡಿ, ನಾವು ಕೂಡ ಇರ್ತೀವಿ ನಿಮ್ಮ ಜೊತೆ, ಚೆನ್ನಾಗಿ ರೆಸ್ಪಾನ್ಸ್ ಮಾಡಿಕೊಂಡು ಸೊ ಒಳ್ಳೆ ಕಾರ್ ಆಕ್ಸರೀಸ್ ಕೂಡ ನೀಡ್ತೀವಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು, ಧನ್ಯವಾದ.